ನಮಸ್ಕಾರ, ಎಲ್ರಿಗೂ ಮನೆ ತಿಂಡಿ ತಿನಿಸು ಚಾನಲ್ಗೆ ಸ್ವಾಗತ. ನೀವು ಮೊದಲನೇ ಸಲ ನಮ್ಮ ಚಾನಲ್ಗೆ ಬರ್ತಿದ್ದೀರಾ ಅಂದರೆ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡೋದನ್ನ ಮರಿಬೇಡಿ. ಇವತ್ತು ನಾವು ಸಮ್ಮರ್ ಸ್ಪೆಷಲ್ ಅಕ್ಕಿ ಪೇಣಿ ಸಂಡಿಗೆ ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಅಕ್ಕಿ ಹಿಟ್ಟು, ಉಪ್ಪು, ಎಣ್ಣೆ. ಈಗ ಒಂದು ಬಾಣಲೆಗೆ 2.5 ಕಪ್ಪಷ್ಟು ನೀರು ಹಾಕೊಂಡು ಬಿಸಿಯಾಗಕ್ಕೆ ಬಿಡೋಣ. ನೀರು ಕಾಯ್ತಾ ಇರಬೇಕಾದ್ರೆ ಅರ್ಧ ಚಮಚದಷ್ಟು ಉಪ್ಪು ಹಾಕೊಳ್ಳೋಣ. 1 ಚಮಚದಷ್ಟು ಎಣ್ಣೆನೂ ಹಾಕೊಳ್ಳೋಣ. ಈಗ ನೀರು ಕಾಯ್ತಾ ಇದ್ದಂಗೆ 1 ಕಪ್ಪಷ್ಟು ಅಕ್ಕಿ ಹಿಟ್ಟು ಹಾಕೊಳ್ಳೋಣ. ಮುದ್ದೆ ಕೋಲ್ ತಗೊಂಡು ಇಲ್ಲ ಉಡನ್ದು ಸ್ಪ್ಯಾಚುಲಾ ತಗೊಂಡು ಗಂಟಿಲ್ದೇ ಇರೋಂಗೆ ಚೆನ್ನಾಗಿ ಕಲ್ಸ್ಕೋಬೇಕು ಅಕ್ಕಿ ಹಿಟ್ಟು ಮತ್ತೆ ನೀರನ್ನ. ಈಗ ಇದನ್ನ ಸಣ್ಣ ಉರಿಯಲ್ಲಿ 2 ರಿಂದ 3 ನಿಮಿಷಗಳ ಕಾಲ ಮುಚ್ಚಿಟ್ಟು ಬೇಯಿಸೋಣ. ಎರಡರಿಂದ 3 ನಿಮಿಷ ಆದ್ಮೇಲೆ ಇದನ್ನ ಒಂದು ದೊಡ್ಡ ತಟ್ಟೆಗೆ ಹಾಕೊಂಡು ಚೆನ್ನಾಗಿ ತಣ್ಣೀರ್ ಕೈ ಮಾಡಿಕೊಂಡು ಕಲ್ಸೋಣ. ಈಗ ಚಕ್ಲಿ ಒರಳಿಗೆ ಖಾರ ಸೇವ್ ಮಾಡ್ತೀವಲ್ಲ ಆ ಬಿಳ್ಳೆ ಹಾಕೊಂಡು ಎಣ್ಣೆ ಹಚ್ಕೊಳ್ಳೋಣ. ಅಕ್ಕಿ ಹಿಟ್ಟನ್ನ ಉಂಡೆ ಮಾಡಿ ಇಟ್ಕೊಂಡಿರ್ತೀವಲ್ಲ ಈ ಒರಳಿಗೆ ಹಾಕಿ ಪೇಣಿನ ಹಿಂಡ್ಕೊಳ್ಳೋಣ ಚಿಕ್ಕ ಚಿಕ್ಕದಾಗಿ. ನೋಡಿ, ವಿಡಿಯೋಲ್ ತೋರಿಸಿರೋ ಹಾಗೆ ಸಣ್ಣ ಸಣ್ಣದಾಗಿ ಮಾಡ್ಕೊಳ್ಳಿ. ಎಲ್ಲ ಪೇಣಿನೂ ಈ ತರ ಶೀಟ್ ಮೇಲೋ ಇಲ್ಲ ತಟ್ಟೆ ಮೇಲೋ ಇಲ್ಲ ಟ್ರೇ ಅಲ್ಲೋ ಮಾಡಿಕೊಂಡು 2 ರಿಂದ 3 ದಿನಗಳ ಕಾಲ ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ. ಇದನ್ನ ಏರ್ ಟೈಟ್ ಕಂಟೈನರ್ ಅಲ್ಲಿ ನೀವು 1 ವರ್ಷದವರೆಗೂ ಇಟ್ಕೋಬಹುದು. ನಿಮಗೆ ಬೇಕಾದಾಗ ಈ ಒಣಗಿನೋ ಪೇಣಿನ ತೆಕ್ಕೊಂಡು ಈ ತರ ಬಿಸಿ ಎಣ್ಣೆಲಿ ಕರ್ಕೊಂಡು ಉಪಯೋಗಿಸ್ಕೊಳ್ಳಿ. ಇದು ಹಬ್ಬಗಳಲ್ಲಿ ಇಲ್ಲ ಮಾಮೂಲಿ ದಿನದಲ್ಲಿ ಊಟದ ಜೊತೆ ಅಂದ್ರೆ ಹುಳಿ ಅನ್ನ, ಸಾರನ್ನ, ಚಿತ್ರಾನ್ನ ಎಲ್ಲದರ ಜೊತೆಗೂ ತಿನ್ಬೋದು. ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಆಗು ನೀವು ಮಾಡಿಕೊಂಡು ತಿನ್ಬೋದು. ಇದೇ ತರ ರೆಸಿಪೀಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್, ಲೈಕ್, ಶೇರ್ ಮಾಡಿ. ಧನ್ಯವಾದಗಳು.